ಇನ್ನು ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಯುವತಿ ಆತ್ಮಹತ್ಯೆಗೆ ಯತ್ನ ನಡೆಸಿರುವಂತಹ ಘಟನೆ ನಡೆದಿದೆ. ಬೆಂಗಳೂರಿನ ವಿಜಯನಗರದ ಉಮಾರಿಂದ ಆತ್ಮಹತ್ಯೆಗೆ ಯತ್ನ ನಡೆಸಲಾಗಿದೆ. ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಆಪರೇಷನ್ ಆಗಿದೆ, ಸಹಾಯಧನಕ್ಕಾಗಿ ಅಲೆದು ಸಾಕಾಗಿದೆ. ಬಿಬಿಎಂಪಿ ಅಧಿಕಾರಿಗಳು ಯಾವುದೇ ಪ್ರತಿಕ್ರಿಯೆ ನೀಡ್ತಾ ಇಲ್ಲ. ಬಿಬಿಎಂಪಿ ಆರೋಗ್ಯಾಧಿಕಾರಿ ನಿರ್ಮಲಾ ಬುಗ್ಗಿ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾರೆ. ನಿರ್ಮಲಾ ಬುಗ್ಗಿ ಕಚೇರಿಗೆ 10 ಬಾರಿ ಅಲ್ದಿದ್ದೀನಿ, ಆದ್ರೆ ಸ್ಪಂದಿಸ್ತಾ ಇಲ್ಲ ಅಧಿಕಾರಿಗಳು. ಬದುಕೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಿರ್ಮಲಾ ಬುಗ್ಗಿ ಸಾಯಿ ಅಂತಾರೆ. ಸಹಾಯ ಕೇಳ್ಕೊಂಡು ಹೋದ್ರೆ ಸಾಯಿ ಅಂತಾರೆ ಅಧಿಕಾರಿಗಳು. ನನಗೆ ಅನ್ಯಾಯವಾಗಿದೆ, ನ್ಯಾಯ ಕೊಡಿಸಿ ಅಂತ ಉಮಾ ಮನವಿ ಮಾಡಿಕೊಂಡಿದ್ದಾರೆ. ನನಗೆ ಪರಿಹಾರ ಸಿಗದಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮನೆಗೂ 10 ಬಾರಿ ಹೋಗಿದ್ದೇನೆ. ಸಿಎಂ ಸಿದ್ದರಾಮಯ್ಯ ಮನೆಯ ಭದ್ರತಾ ಸಿಬ್ಬಂದಿ ನನ್ನನ್ನ ಒಳಗೂ ಕೂಡ ಬಿಟ್ಟಿಲ್ಲ. ಸಿಎಂ ಜೊತೆ ದೂರವಾಣಿ ಮೂಲಕ ಮಾತನಾಡಿಸುವಂತೆ ಮನವಿ ಮಾಡಿಕೊಂಡೆ, ಆದರೆ ಅದು ಕೂಡ ಸಾಧ್ಯ ಆಗಿಲ್ಲ. ಹಲಸೂರು ಗೇಟ್ ಠಾಣೆ ಪೊಲೀಸರಿಂದ ಯುವತಿಯನ್ನು ರಕ್ಷಣೆ ಮಾಡಲಾಗಿದೆ. ಕೆಳಗೆ ಕರೆತಂದ್ರೂ ಕೂಡ ಪೊಲೀಸರ ಜೊತೆ ಹೋಗೋದಕ್ಕೆ ಯುವತಿ ನಿರಾಕರಿಸಿದ್ದಾರೆ. ಮನವೊಲಿಸಿ ಕರೆದೊಯ್ದಂತ ಹಲಸೂರು ಗೇಟ್ ಠಾಣೆ ಪೊಲೀಸರು. ಗಮನಿಸ್ತಾ ಇದ್ದೀವಲ್ಲ, ಆ ಯುವತಿ ಆತ್ಮಹತ್ಯೆಗೆ ಯತ್ನಿಸಿರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಯುವತಿ ಆತ್ಮಹತ್ಯೆಗೆ ಯತ್ನವನ್ನ ಮಾಡಿರುವಂಥದ್ದು. ಬೆಂಗಳೂರಿನ ವಿಜಯನಗರದ ನಿವಾಸಿ ಉಮಾ ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಯುವತಿ. ಇನ್ನು ಯುವತಿಗೆ ಆಪರೇಷನ್ ಆಗಿತ್ತಂತೆ. ಸಹಾಯಧನಕ್ಕಾಗಿ ಬಿಬಿಎಂಪಿ ಕಚೇರಿಗೆ ಹೋಗಿದ್ದಾರೆ. ಗೌರ್ಮೆಂಟಿಂದ ಏನಾದರೂ ಅನುದಾನ ಕೊಡಿ, ಈ ರೀತಿಯಾಗಿ ಸಮಸ್ಯೆ ಆಗಿದೆ ಅಂತ. ಆದರೆ ಅಧಿಕಾರಿಗಳಿಂದ ಯಾವುದೇ ರೀತಿಯಾಗಿ ಸ್ಪಂದನೆ ಸಿಕ್ಕಿಲ್ಲ. ನೀವು ಏನಾದರೂ ನನಗೆ ಸಹಾಯ ಮಾಡಲಿಲ್ಲ ಅಂದರೆ ಸಾಯಬೇಕಾಗುತ್ತೆ ಅಂತಂದರೆ ಸಾಯಿ ಹೋಗುವಂತ ಅಧಿಕಾರಿಗಳು ಹೇಳಿದ್ರಂತೆ. ಸರ್ ಆ್ಯಕ್ಚುಲಿ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಬೇಕು, ಮಾತಾಡಿದ್ಮೇಲೆ 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 ಬೆಂಗಳೂರಿನ ವಿಜಯನಗರದ ನಿವಾಸಿ ಉಮಾ ಈಕೆಗೆ ಆರೋಗ್ಯ ಸಮಸ್ಯೆಯಿಂದಾಗಿ ಏನು ಆಪರೇಷನ್ ಆಗಿತ್ತಂತೆ. ಆಪರೇಷನ್ಗೆ ಹಣ ಖರ್ಚಾಗಿದೆ, ಅದರಿಂದಾಗಿ ನನಗೆ ಪರಿಹಾರ ಕೊಡಿ ಅಂತ ಬಿಬಿಎಂಪಿ ಕಚೇರಿಗೆ ಹೋಗಿದ್ದಾರೆ. ಆದರೆ ಅಲ್ಲಿ ಸ್ಪಂದನೆ ಸಿಕ್ಕಿಲ್ಲ ಅಂತ ಆತ್ಮಹತ್ಯೆಗೆ ಯತ್ನವನ್ನ ಮಾಡಿರುವಂಥದ್ದು. ನನಗೆ ಇಂಜೆಕ್ಷನ್ ಇಂದ ಸೆಪ್ಟಿಕ್ ಆಯ್ತು ಸರ್. ನನಗೆ ಬಿಬಿಎಂಪಿ ಹಾಸ್ಪಿಟಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ವಿಜಯನಗರ ದಾಸರಳ್ಳಿಲಿದೆ. ಅವರಿಂದ ನನಗೆ ಇಂಜೆಕ್ಷನ್ ಇಂದ ಸೆಪ್ಟಿಕ್ ಆಯಿತು. ತುಂಬ ದೊಡ್ಡದಾಗಿತ್ತು. ಅದು ಜೀವ ಹೋಗುವಂಥ ಮೂಮೆಂಟ್. ಅದು ಹೊಟ್ಟೆ ಒಳಗಡೆ ಸಿಡಿಯೋ ಸ್ಥಿತಿಯಲ್ಲಿ ಇತ್ತು. ಅದು ಯಾವ ಸೆಕೆಂಡಲ್ಲಿ, ನಿಮಿಷನೂ ಅಲ್ಲ, ಯಾವ ಸೆಕೆಂಡಲ್ಲಿ ಸಿಡಿಯುತ್ತೆ ಅಂತ ಗೊತ್ತಿರಲಿಲ್ಲ. ಅಷ್ಟು ಕ್ರಿಟಿಕಲ್ ಕಂಡೀಷನಲ್ಲಿ ಬೇರೆ ಕಡೆ ಹೋಗಿ ಆಪರೇಷನ್ ಮಾಡಿಸ್ಕೊಂಡಿದ್ದೀನಿ KC ಜನರಲಲ್ಲಿ. ಬಟ್ ಅದಾದ ಒಂದು 6 ತಿಂಗಳಾದರೂ ನೋವು ಕಳೆದಿಲ್ಲ. ಮತ್ತೆ ಡಾಕ್ಟರ್ ಹತ್ರ ಹೋಗಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಎಲ್ಲ ಕೇಳಿದಾಗ ಅವ್ರು ಹೇಳಿದ್ದು ನೋವು ಹೋಗಿ ಇನ್ನೂ 1 ವರ್ಷ ಆಗ್ಬೋದು, ಹಾಗಾಗಿ ಕಷ್ಟ ಆಗುತ್ತೆ, ನಾವು ಹೇಳಕ್ ಬರಲ್ಲ ಯಾವಾಗ ನೋವು ಹೋಗುತ್ತೆ ಅಂತ ಹೇಳಿದ್ರು. ಈಗ ನಾನು ಸಿಂಗಲ್ ಪೇರೆಂಟ್ ಇದ್ದೀನಿ. ನನ್ನ ಮಕ್ಕಳ ಫೀಸು, ಮನೆ ಬಾಡಿಗೆ, ಊಟಕ್ಕೆ ಎಲ್ಲ ಏನು ಮಾಡಬೇಕು, ನಾವು ಹೇಗೆ ಬದುಕಬೇಕು. ವಿಧಾನಸೌಧಕ್ಕೆ ನಾನು ಅಕ್ಟೋಬರಿಂದ ಓಡಾಡ್ತಾ ಇದ್ದೀನಿ ಸರ್. ಮಿನಿಸ್ಟರ್ಗಳವ್ರ ಹತ್ರ ಎಲ್ಲ ಓಡಾಡ್ತಾ ಇದ್ದೀನಿ. ಅವ್ರು ಹೇಳೋದು ಒಂದೇ ಮಾತು, ನಮ್ಮ ಅಂಡರ್ ಬರಲ್ಲ ಇದು, BBMP ಕಮಿಷನರ್ ಹತ್ರ, ಅವ್ರ ಹತ್ರ ಹೋಗಿ ಕೇಳಿ ಅಂತ. ಅಲ್ಲೂ ಸುಮಾರು ಕಡೆ ಎಲ್ಲ ಹೋಗಿ ಕೇಳಿದ್ದೀನಿ ಸರ್. BBMP ಅವ್ರ ಕಮಿಷನರ್ಗೆ ಲೆಟರ್ ಬರೆದಿದ್ದೀನಿ ಸರ್. ಸ್ಪೆಷಲ್ ಕಮಿಷನರ್ ಹತ್ರ ಕಳಿಸಿದ್ರು, ಅವ್ರಿಂದ CHOವರೆಗೂ ಹೋಯ್ತು. ಬಟ್ ಅವ್ರ ಕೊನೆ ನಿರ್ಧಾರ ಏನಂದ್ರೆ ನಮ್ಮಲ್ಲಿ ಕೊಡೋ ಪ್ರಾವಿಷನ್ ಇಲ್ಲ ಅಂತ ಹೇಳಿದ್ರು. ಹ್ಯೂಮನ್ ರೈಟ್ಸ್ ಕಮಿಷನ್ಗೂ ಬರೆದಿದ್ದೀನಿ, ಮಹಿಳಾ ಆಯೋಗಕ್ಕೂ ಬರೆದಿದ್ದೀನಿ, ಸ್ಟೇಷನಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ, NCR ಆಗಿದೆ. ಆಮೇಲೆ ಆ ಪ್ರಾಬ್ಲಮ್ ಆಗಿರೋ ಹಾಸ್ಪಿಟಲ್ಗೂ ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸುಮಾರು ಕಡೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆಲ್ರೆಡಿ ನಾನು ಅದನ್ನ ಕಳಿಸಿದ್ದೀನಿ. ಅದರಲ್ಲಿ ಗೊತ್ತಾಗುತ್ತೆ. ಎಲ್ಲಿ ಕಳಿಸಿದ್ರು ಅವ್ರು ಒಂದೇ ಒಂದು ಮಾಡೋದು ಕೆಲಸ ಏನು ಅಂತ ಹೇಳಿದ್ರೆ, ಕಮಿಷನರ್ ಅವ್ರಿಗೆ ಒಂದು ಲೆಟ್ರು, ನನಗೊಂದು ಕಾಪಿ ಕಳಿಸ್ತಾರೆ. ಬಟ್ ಕೊನೆ ನಿರ್ಧಾರ ಕಮಿಷನರ್ ಆಫೀಸಿಂದ ನಮ್ಗೇನು ಸಿಗಲ್ಲ ಅಂತ ಅಂದಮೇಲೆ ನನ್ನ ಆಸೆ ಎಲ್ಲ